ಯಾವಾಗ ನ್ಯಾಯ ಸಿಗ್ಬೋದು, ಇದೆಲ್ಲದಕ್ಕೂ ಯಾವಾಗ ಅಂತ್ಯ ಆಗ್ಬೋದು ಅನ್ನೋದು? ಸೊ ಡೆಫಿನೆಟ್ಲಿ ನೋಡಿ ಸರ್, ನಾವು ಮಾಡೋವಂಥ ಕೆಲಸವನ್ನು ಸೂಕ್ಷ್ಮವಾಗಿ ಮಾಡಬೇಕಾಗಿದೆ. ಇವಾಗ ನಾನು ಹೇಳಿದೆ, ಒಂದು SIT ಅವರು ಕಳೆಬರಗಳನ್ನು ಅಥವಾ ಎಕ್ಸಿಬಿಷನ್ ಮಾಡಲಿಕ್ಕೆ ಅಥವಾ ಆ ಸ್ಕೆಲಿಟನ್ಸ್ನ ಅಥವಾ ಬಾಡಿ ರಿಮೈನ್ಸ್ನ ಹೊರಗೆ ತೆಗಿಲಿಕ್ಕೆ ದೇ ಆರ್ ಯೂಸಿಂಗ್ ಲೇಮೆನು. ಇದು ಸ್ಟೋನ್ ಏಜ್ ಕೆಲಸವನ್ನು ಈಗ ಮಾಡಿದ್ರು. ಸ್ಟೋನ್ ಏಜಲ್ಲಿ ಕಲ್ಲು ಬಳಸ್ತಾ ಇದ್ರು, ಸಂಖ್ಯೆ ಬಳಸ್ತಾ ಇದ್ರು. ಇವಾಗ ಟೆಕ್ನಾಲಜಿ ಇದೆ. ಅಂದ್ರೆ ಇದು ಸ್ಲೋ ಆಗುತ್ತೆ ಅಂತ ಹೇಳ್ತಿದ್ದೀರಾ ನೀವು, ಅಥವಾ ಇನ್ನು ಸ್ಪೀಡಾಗಿ ಮಾಡಬೇಕು ತನಿಖೆ ಅಂತ, ಅಥವಾ ಹೇಗೆ ಅಂತ? ಅಲ್ಲ ಸರ್, ಇದು ಮಾಡ್ತಾ ಇರೋವಂಥ ರೀತಿನೇ ಅವೈಜ್ಞಾನಿಕವಾಗಿದೆ. ಫಾರ್ ಎಕ್ಸಾಂಪಲ್, ಇವಾಗ ಇಲ್ಲೊಂದು ಹೆಣ ಊತಿದ್ದಾನೆ, ಇಲ್ಲಿ ಅಗಿತಾರೆ, ಆ್ಯಂಡ್ ಅವನು ಊತ ಹಾಕಿರೋದು 20 ವರ್ಷಗಳ ಮುಂಚೆ ಅಥವಾ 15 ವರ್ಷಗಳ ಮುಂಚೆ 6 ಅಡಿಗೆ 15 ವರ್ಷ ಮುಂಚೆ ಹಾಕಿದ್ರೆ 15 ಮಳೆಗಳು ಬಂದಿದೆ. 3 ತಿಂಗಳು ಒಂದೊಂದು ಮಳೆ ಅಂದರೂ ಕೂಡ ಆ ಪ್ರೆಷರೇ ಅದು. ಈಗ ನಮ್ಮ ಮೇಲೆ ಮಳೆ ಬಿದ್ದರೆ ತಪ ಅಂತ ನಮಗೆ ನೋವಾಗುತ್ತೆ. ಈಗ ಮಣ್ಣು ಮೇಲೆ ಬಿದ್ದರೂ ಕೂಡ ಅದು ಪ್ರೆಷರೇ. ಪ್ರತಿ ಬಾರಿ ಮಳೆ ಬಿದ್ದಾಗ 3 ತಿಂಗಳು ಕಂಟಿನ್ಯೂಸ್ ಆಗಿ ಪ್ರೆಷರ್ ಬೀಳುತ್ತೆ. ಈ ಗ್ರೌಂಡ್ ಪ್ರೆಷರಿಂದ ಆ ಒಳಗಡೆ ಇರುವಂಥ ಹ್ಯೂಮನ್ ಸ್ಕೆಲಿಟನ್ ಅಥವಾ ಹ್ಯೂಮನ್ ರಿಮೈನ್ಸು ಒಳಗಡೆ ಹೋಗಿರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್ 7 ಅಡಿಗೆ ಊತಾಕಿದ್ದ, 6 ಅಡಿಗೆ ಊತಾಕಿದ್ದ, ಅದು 4 ಅಡಿಗೆ ಊತಾಕೊಂಡಿದೆ, 15 ಅಡಿಗೆ ಹೋಗಿರ್ಬೋದು. ಉತ್ಖನನಗಳು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್, ಅಂದರೆ ನಿಮ್ಮ ಒಂದು ಪ್ರಾಕ್ಟೀಸ್ ಆಗಿರ್ಬೋದು, ನಿಮ್ಮ ಸ್ಟಡೀಸಲ್ಲಿ ಇರುವಾಗ ಯಾವ ರೀತಿ ಅದು ಇಂಪ್ಯಾಕ್ಟ್ ಆಗುತ್ತೆ, ಅಂದರೆ ಸಾಕ್ಷಿಗೆ ಎಷ್ಟು ಅದು ಇಂಪ್ಯಾಕ್ಟ್ ಆಗುತ್ತೆ ಅದು ಅಂತದ್ದು? ಡೆಫಿನೆಟ್ಲಿ ಸರ್. ಈಗ ಅದು ಎಕ್ಸಿಬಿಷನ್ ಮಾಡಿ ಆ ಸ್ಕೆಲಿಟನ್ ವಾಪಸ್ ಕರೆದಾಗ ಫಾರೆನ್ಸಿಕ್ ಕೊಡಬೇಕಾಗುತ್ತೆ. DNA ಟೆಸ್ಟಿಂಗ್ ಮಾಡ್ತಾರೆ. ನಿಯರ್ ಬೈ ಮ್ಯಾಚಿಂಗ್ ಯಾರಾದರೂ ಇದ್ರು, ಡೌಟ್ಫುಲ್ ಇತ್ತು, ಒಂದು ಕಂಪ್ಲೇಂಟ್ಸ್ ಫೈಲ್ ಆಗಿತ್ತು ಅಂತಂದರೆ ಆ DNA ಗಳ ಜೊತೆ ಅವ್ರನ್ನ ಮ್ಯಾಚ್ ಮಾಡಬೇಕಾಗುತ್ತೆ. ಅವ್ರ ಕಂಪ್ಲೇಂಟ್ ಆಗಿದೆಯಾ, ಫೇರ್ ಆಗಿದೆಯಾ. ಸೊ ಆ ಬಾಡಿ ರಿಮೈನ್ಸ್ DNA ಸ್ಯಾಂಪಲ್ಸ್ಗಳನ್ನು ಯಾರು ಕಂಪ್ಲೇಂಟ್ ಕೊಟ್ಟಿದ್ರು ಅದ್ರ ಜೊತೆ ಮ್ಯಾಚ್ ಮಾಡಬೇಕಾಗತ್ತೆ. ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಎಲ್ಲಿ ಮಿಸ್ ಆದರು, ಯಾಕೆ ಮಿಸ್ ಆದರು, ಆಮೇಲೆ ಇವ್ನು ಯಾಕೆ ತೊಗೊಂಬಂದು ಊತ, ಇವ್ನಿಗೆ ಊತಕ್ಕೆ ಹೇಳಿದವ್ರು ಯಾರು, ಮ್ಯಾನೇಜರ್ ಹೇಳೋದನ್ನ, XYZ ಹೇಳಿದ್ರಾ, ಎಲ್ಲ ಬರ್ತದೆ. ಸೊ ಕನೆಕ್ಟ್ ಆಗುತ್ತೆ ಮ್ಯಾಟ್ರು. ಸೊ ಇಟ್ಸ್ ಸೋ ಇಂಪಾರ್ಟೆಂಟು. ಆಮೇಲೆ ಅಕಸ್ಮಾತು ಆ ಒಂದು ಸ್ಕೆಲಿಟನ್ನು 6 ವರ್ಷ ಮುಂದೆ ಊಚಿದೆ ಅಂತ ಅವನು ಹೇಳ್ಬೋದು, ಅದು 12 ವರ್ಷಕ್ಕೆ ಮುಂಚೆನೇ ಊತಿರ್ಬೋದು. ಸೊ ಆ ಒಂದು DNA ಏಜು, ಅಂದರೆ ಊತಿರುವಂಥ ಏಜನ್ನು ಫಾರೆನ್ಸಿಕ್ಕರು ಐಡೆಂಟಿಫೈ ಮಾಡ್ತಾರೆ. 12 ವರ್ಷಕ್ಕೆ ಮುಂಚೆನೇ ಊತಿದ್ರು ಅಂತ ಹೇಳಿದಾಗ ಪಾಸಿಟಿವ್ ಇವನು 6 ವರ್ಷ ಅಂತ ಹೇಳ್ಬೋದು, ಗೊತ್ತಿಲ್ದಿರ ನನಗೆ. ಬಟ್ ಫಾರೆನ್ಸಿಕ್ ಟೀಮ್ ಅವರು ಅದನ್ನು ಐಡೆಂಟಿಫೈ ಮಾಡ್ತಾರೆ. ಸೊ 12 ವರ್ಷಗಳ ಮುಂಚೆ ಅದೇನೋ ಊತಿತ್ತು ಅಂತ ಫಾರೆನ್ಸಿಕ್ ಅವ್ರು ಹೇಳಿದ್ರೆ, ಆ 12 ವರ್ಷ ಸಮಯದಲ್ಲಿ ಯಾವ್ಯಾವ ಕಂಪ್ಲೇಂಟು ಐ ಥಿಂಕ್ ರಿಜಿಸ್ಟರ್ ಆಗಿದೆ ಅಥವಾ ಮಿಸ್ಸಿಂಗ್ ಆಗಿದೆ, ಪಾಸಿಬಲ್ ಅದ್ರ ಮೇಲೆ ಇವರು ಏನೋ ಇನ್ವೆಸ್ಟಿಗೇಷನ್ ಟೀಮ್ ವರ್ಕ್ ಮಾಡಿದ್ರೆ ಯಾರದು ಕಳೆಬರ ಅಂತ ಮ್ಯಾಚ್ ಆಗುತ್ತೆ. ಈ ಕಳೆಬರಕ್ಕೂ ಅವ್ರ ಮನೆಯವ್ರದ್ದು ಒಂದು DNA ತಗೊಂಡ್ರೆ 2 ಮ್ಯಾಚ್ ಮಾಡಿ ಯಾರು ಮ್ಯಾಚ್ ಆಗುತ್ತೆ, ಪಾಸಿಬಲ್ ಅವ್ರಿಗೆ ಸಂಬಂಧಪಟ್ಟಂತ ಹೆಣ ಇದು ಅಂತ ಸೊ ಅಲ್ಲಿಗೆ ಎಸ್ಟಾಬ್ಲಿಷ್ ಮಾಡ್ದಂಗೆ ಆಗುತ್ತೆ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ, ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.